ಸಪ್ತರ್ಷಿ ಭುವನದಿಂದ ಇಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ ಸಪ್ತರ್ಷಿ ಭುವನದಿಂದ. ಎಲ್ಲರಿಗೂ ನಮಸ್ಕಾರ. ಜನಧ್ವನಿಯ ಕೇಳುಗರಿಗೆಲ್ಲ ಯುವ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ನನ್ನ ವಿಷಯ ಸ್ವಾಮಿ ವಿವೇಕಾನಂದರು ಇಂದಿಗೂ ಏಕೆ ಪ್ರಸ್ತುತ ಅಂತ. ನಮಗೆಲ್ಲ ಆ ಪ್ರಶ್ನೆ ಬರೋದು ಸಹಜ. ಸ್ವಾಮಿ ವಿವೇಕಾನಂದರು ಹುಟ್ಟಿದ್ದು 1863 ಇಸ್ವಿ. ಅವರು ದೇಹತ್ಯಾಗ ಮಾಡಿದ್ದು 1902 ಜುಲೈ 4ನೇ ತಾರೀಕು. ಆದರೆ ಭಾರತದಲ್ಲಿ ನಾವು ಯುವ ದಿನಾಚರಣೆಯನ್ನು ಸ್ವಾಮಿ ವಿವೇಕಾನಂದರ ಜಯಂತಿ ಎಂದು ಯಾಕೆ ಆಚರಿಸ್ತೀವಿ? ಅವರು ಇವತ್ತಿನ ಯುವಕರಿಗೆ, ಇವತ್ತಿನ ಜನಾಂಗಕ್ಕೆ ಏಕೆ ಪ್ರಸ್ತುತ ಅನ್ನೋದು ನಮಗೆ ಸಹಜವಾಗಿ ಕಾಡುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ನಾನು ಹೀಗೆ ಕೊಡ್ತೀನಿ. ನಾನು ಸಾಮಾನ್ಯವಾಗಿ ವಿದ್ಯಾರ್ಥಿಗಳನ್ನು ಮಾತಾಡಿಸ್ತಿರ್ತೀನಿ. ಹಾಗೆ ಮಾತಾಡಿಸ್ಬೇಕಾದ್ರೆ ಒಂದು ಸರ್ತಿ ನನಗೊಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳಿದರು. ಏನಂತ ಕೇಳಿದರು ಅಂತ ಹೇಳಿದ್ರೆ, ಯುವ ದಿನಾಚರಣೆಯನ್ನು ಸ್ವಾಮಿ ವಿವೇಕಾನಂದರ ಜಯಂತಿಯಿಂದ ಆಚರಿಸ್ತೀವಿ, ನಮಗೂ ಸ್ವಾಮಿ ವಿವೇಕಾನಂದರಿಗೂ ಅಂದರೆ ಯುವಕರಿಗೂ ಸ್ವಾಮಿ ವಿವೇಕಾನಂದರಿಗೂ ಎತ್ತಿಂದೆತ್ತ ಸಂಬಂಧ? ವಿದ್ಯಾರ್ಥಿಗಳಾದ ನಾವು ಇಲ್ಲ ಇಂಡಸ್ಟ್ರಿಯಲಿಸ್ಟನ್ನೋ ಇಲ್ಲ ತುಂಬ ಅತಿಯಾದ ಸಾಧನೆ ಮಾಡಿದವರನ್ನೋ ವಿಜ್ಞಾನಿಗಳನ್ನೋ ಯಾರನ್ನಾದರೂ ಇಂಥವರನ್ನು ನಮ್ಮ ಆದರ್ಶವಾಗಿ ಇಟ್ಕೊಳ್ಬೇಕೇ ಹೊರತು ವಿವೇಕಾನಂದರಂತಹ ಸನ್ಯಾಸಿಯನ್ನು ನಾವು ಆದರ್ಶವಾಗಿ ಹೇಗೆ ಇಟ್ಕೊಳ್ಳೋದು? ವಿದ್ಯಾರ್ಥಿಗೂ ಯುವಕನಿಗೂ ಮತ್ತು ಒಬ್ಬ ಸನ್ಯಾಸಿಗೂ ಎತ್ತಿಂದೆತ್ತ ಸಂಬಂಧ. ಯುವಕನೊಬ್ಬನಿಗೆ ಅಥವಾ ಯುವತಿಯೊಬ್ಬಳಿಗೆ ಸನ್ಯಾಸಿ ಆದರ್ಶವಾದರೂ ಹೇಗೆ ಆಗೋದಕ್ಕೆ ಸಾಧ್ಯ ಅಂತ ಪ್ರಶ್ನಿಸಿದ್ರು. ಆ ಪ್ರಶ್ನೆ ಬಹಳ ಚೆನ್ನಾಗಿತ್ತು. ನಮಗೂ ಆ ಪ್ರಶ್ನೆ ಮೂಡುತ್ತೆ. ಸ್ವಾಮಿ ವಿವೇಕಾನಂದರು ಒಬ್ಬ ಸನ್ಯಾಸಿ, ಆದರೆ ಸನ್ಯಾಸಿಗೂ ಯುವಕರಿಗೂ ಎತ್ತಿಂದೆತ್ತ ಸಂಬಂಧ ಅಂತ. ಆಗ ನಾನು ಆ ವಿದ್ಯಾರ್ಥಿಗೆ ಪ್ರಶ್ನೆ ಕೇಳಿದೆ, ನೋಡಿ, ನಿಮ್ಮ ಸನ್ಯಾಸದ ಪರಿಕಲ್ಪನೆ ಏನು ಅಂತ. ಆಗ ವಿದ್ಯಾರ್ಥಿ ಸಹಜವಾಗಿ ಹೇಳಿದರು. ಆ ವಿದ್ಯಾರ್ಥಿ ಅಷ್ಟೇ ಅಲ್ಲ, ಭಾರತೀಯರಾದ ನಮ್ಮೆಲ್ಲರಲ್ಲೂ ಸನ್ಯಾಸಿಯ ಪರಿಕಲ್ಪನೆ ಒಂದಿದೆ. ಏನು ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿ ಭಾಳ ಚೆನ್ನಾಗಿ ಹೇಳಿದರು. ಅವರ ಸನ್ಯಾಸಿಯ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ, ನಾವು ಸನ್ಯಾಸಿಯ ಬಳಿ ಹೋದರೆ ಯಾವುದಾದ್ರೂ ದೇವರನ್ನು ಪೂಜೆ ಮಾಡಲಿಕ್ಕೆ ಹೇಳ್ತಾರೆ, ಯಾವುದಾದ್ರೂ ಒಂದು ಮಂತ್ರ ಜಪವನ್ನು ಮಾಡಲಿಕ್ಕೆ ಹೇಳ್ತಾರೆ, ಯಾವುದಾದ್ರೂ ಒಂದು ವ್ರತವನ್ನು ಮಾಡಲಿಕ್ಕೆ ಹೇಳ್ತಾರೆ. ನನ್ನ ಸನ್ಯಾಸಿಯ ಪರಿಕಲ್ಪನೆ ಇದು ಅಂತ ಆ ವಿದ್ಯಾರ್ಥಿ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಬಹಳ ಅದ್ಭುತವಾಗಿ ಗ್ರಹಿಸ್ಕೊಂಡಿದ್ಯಾ. ನಿನ್ನ ಸನ್ಯಾಸಿಯ ಪರಿಕಲ್ಪನೆ ಏನೋ ಸ್ವಾಮಿ ವಿವೇಕಾನಂದರ ಸನ್ಯಾಸತ್ವದ ಪರಿಕಲ್ಪನೆಯೂ ಅದೇ ಅಂತ ನಾನು ಅವರಿಗೆ ತಿಳಿಸಿ ಹೇಳಿದೆ. ಆದರೆ ಎಲ್ಲಿ ಸ್ವಾಮಿ ವಿವೇಕಾನಂದರು ಇತರ ಎಲ್ಲ ಸನ್ಯಾಸಿಗಳಿಗಿಂತ ವಿಭಿನ್ನವಾಗಿ ನಿಲ್ತಾರೆ ಮತ್ತು ಅವರು ಇಂದಿನ ಪೀಳಿಗೆಗೆ ಯಾಕೆ ಆದರ್ಶ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದೆ. ಅದು ಹೇಗೆ ಅಂತ ತಿಳಿಸ್ತೀನಿ. ಸ್ವಾಮಿ ವಿವೇಕಾನಂದರು ಎಲ್ಲರನ್ನೂ ಕುರಿತು ಪೂಜೆ ಮಾಡಲಿಕ್ಕೆ ಹೇಳಿದರು. ಸ್ವಾಮಿ ವಿವೇಕಾನಂದರು ಮಂತ್ರ ಜಪವನ್ನು ಮಾಡಲಿಕ್ಕೆ ಹೇಳಿದರು. ಸ್ವಾಮಿ ವಿವೇಕಾನಂದರು ಕೂಡ ವ್ರತಾಚರಣೆಯನ್ನು ಮಾಡಕ್ಕೆ ಹೇಳಿದರು. ಆದರೆ ಯಾವ ದೇವರ ಪೂಜೆ, ಯಾವ ಮಂತ್ರ ಅದು ವಿವೇಕಾನಂದರು ಕೊಟ್ಟಂಥದ್ದು, ಯಾವ ವ್ರತ ಅದು ವಿವೇಕಾನಂದರು ನಮಗೆಲ್ಲ ಧರಿಸ್ಲಿಕ್ಕೆ ಹೇಳಿರುವಂಥದ್ದು ಅನ್ನೋದನ್ನು ಕುರಿತು ಆಲೋಚನೆ ಮಾಡಬೇಕು ಮತ್ತು ತಿಳ್ಕೊಳ್ಬೇಕು. ಇದನ್ನು ತಿಳ್ಕೊಂಡಾಗ ನಮಗೆ ಅರ್ಥ ಆಗುತ್ತೆ ಸ್ವಾಮಿ ವಿವೇಕಾನಂದರು ಇಂದಿಗೆ ಮತ್ತೆಲ್ಲರಿಗಿಂತ ಮತ್ಯಾವತ್ತಿಗಿಂತಲೂ ಪ್ರಸ್ತುತ ಯಾಕೆ ಅಂತ. ಸ್ವಾಮಿ ವಿವೇಕಾನಂದರು 1897 ಮಡ್ರಾಸ್ನಲ್ಲಿ ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ಇನ್ನು ಮುಂದಿನ 50 ವರ್ಷಗಳ ಕಾಲ ನಿಮ್ಮೆಲ್ಲ ದೇವದೇವಿಯರನ್ನು ಸ್ವಲ್ಪ ಬದಿಗಿಡಿ. ಇವತ್ತು ಈ ಮಾತನ್ನು ಯಾರಾದರೂ ಹೇಳಿದರೆ ಅದೊಂದು ವಿವಾದವಾಗ್ತಿತ್ತೋ ಏನೋ. ಆದರೆ ವಿವೇಕಾನಂದರು ಎಂಥ ಅದ್ಭುತ ಮಾತನ್ನು ಹೇಳ್ತಾರೆ ಅಂದರೆ, ನಿಮ್ಮೆಲ್ಲ ದೇವದೇವಿಯರನ್ನು ಬದಿಗಿಡಿ, ತಾಯಿ ಭಾರತಿಯೊಬ್ಬಳೇ ನಿಮ್ಮ ಆದ್ಯ ದೈವವಾಗಬೇಕು ಅಂತ ವಿವೇಕಾನಂದರು ಕರೆ ಕೊಡ್ತಾರೆ. ಹಾಗಾದರೆ ಇದರಲ್ಲಿ ನಮಗೆ ಅರ್ಥ ಆಗುತ್ತೆ ವಿವೇಕಾನಂದರು ಪೂಜೆ ಮಾಡು ಅಂತ ಹೇಳಿದಂಥ ದೇವರು ಯಾರು ಅಂತ. ಅದು ತಾಯಿ ಭಾರತಿ,
ದೇಶವನ್ನೇ ದೇವರೆಂದು ಬಗೆದು ದೇಶದ ಪೂಜೆ ಮಾಡು ಅಂತ ವಿವೇಕಾನಂದರು ಕರೆ ಕೊಡ್ತಾರೆ. ಹಾಗಾದರೆ ಪೂಜೆ ಯಾವ ರೀತಿ ಇರಬೇಕು? ನಾನು ಮತ್ತು ನೀವೆಲ್ಲ ಅಂದ್ಕೊಂಡ ಹಾಗೆ ಹಾರ ತುರಾಯಿಗಳನ್ನು ಹಾಕಿ ಊದ್ಗಡ್ಡಿಯನ್ನು ಹಚ್ಚಿ ಮಂಗಲಾರತಿಯನ್ನು ಬೆಳಗಿ ಪ್ರಸಾದವನ್ನು ಹಂಚುವಂತಹ ಪೂಜೆ ಅಲ್ಲ. ವಿವೇಕಾನಂದರು ಹೇಳಿದಂತಹ ಪೂಜೆ ಅದು ವಿರಾಟ್ ಸ್ವರೂಪದ ಪೂಜೆ ಅಂತ. ಏನಿದು ವಿರಾಟ್ ಸ್ವರೂಪದ ಪೂಜೆ? ಭಾರತದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನನ್ನೂ ದೈವವೆಂದು ಬಗೆದು ಅವರ ಸೇವೆ ಮಾಡು ಅಂತ ವಿವೇಕಾನಂದರು ಹೇಳಿದರು. ಸೇವೆಯ ಪೂಜೆಯನ್ನು ವಿವೇಕಾನಂದರು ನಮಗೆ ಪರಿಚಯಿಸಿದರು. ಇದೇ ವಿವೇಕಾನಂದರು ಹೇಳಿದಂತಹ ಪೂಜೆಯ ರೀತಿ ಅಂತ. ಹಾಗಾದರೆ ನಮಗೆಲ್ಲ ಅರ್ಥ ಆಯ್ತಲ್ಲ. ಮೊದಲನೇದು, ಸ್ವಾಮಿ ವಿವೇಕಾನಂದರು ಹೇಳಿದ್ದು ದೇಶವೇ ದೇವರೆಂದುಕೋ, ದೇಶ ಸೇವೆಯೇ ಪೂಜೆ ಎಂದುಕೋ ಅಂತ. ಅದರಿಂದ ವಿವೇಕಾನಂದರು ಹೇಳಿದಂತಹ ದೇವರ ಪೂಜೆ ಅಂದರೆ ಅದು ದೇಶದ ಪೂಜೆ. ಯಾವ ರೀತಿಯ ಪೂಜೆ? ಸೇವೆ ಎಂಬ ಪೂಜೆ ಅಂತ. ಇದು ವಿವೇಕಾನಂದರು ನಮಗೆ ಹೇಳಿಕೊಟ್ಟ ದೇವರು ಮತ್ತು ಪೂಜೆ. ವಿವೇಕಾನಂದರು ಕೊಟ್ಟಂತಹ ಮಂತ್ರ ಯಾವುದು? ಹಾಗಾದರೆ ನಮಗೆಲ್ಲ ಸಹಜವಾಗಿ ಪ್ರಶ್ನೆ ಬರುತ್ತೆ, ವಿವೇಕಾನಂದರು ಕೊಟ್ಟಂತಹ ಮಂತ್ರ ಯಾವುದು ಅಂತ. ಇವತ್ತು ಸಾಮಾನ್ಯವಾಗಿ ಆಲೋಚನೆ ಮಾಡಿ, ಯುವಕರೆಲ್ಲರಲ್ಲೂ ಕಾಡ್ತಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಥವಾ ನಮ್ಮ ಭಾರತೀಯರಲ್ಲಿ ಕಳೆದ ಒಂದು ಶತಮಾನದಿಂದ ಕಾಡ್ತಿರುವಂತಹ ಒಂದು ದೊಡ್ಡ ಸಮಸ್ಯೆ, 1000 ವರ್ಷಗಳ ಪರಕೀಯರ ಆಳ್ವಿಕೆ ನಮ್ಮಲ್ಲಿ ಅಂತಃಸತ್ವವನ್ನೇ ಕಳೆದುಕೊಂಡಿರುವಂತಹ ನಮ್ಮನ್ನು ಜೀವಂತ ಶವಗಳಂತೆ ಮಾಡಿಬಿಟ್ಟಿತ್ತು. ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ಅತ್ಯಂತ ಅದ್ಭುತವಾದ ವೈಭವದ ಪರಂಪರೆಯ ಬಗ್ಗೆ ನಮಗೆ ಹೆಮ್ಮೆಯೇ ಇಲ್ಲದ ಹಾಗೆ ಮಾಡಿಬಿಟ್ಟಿತ್ತು. ಇದು ನಮಗೆ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಿತ್ತು. ಇದನ್ನು ಒಂದೇ ಪದದಲ್ಲಿ ಹೇಳಬೇಕು ಅಂತ ಹೇಳಿದರೆ ಅದು ಆತ್ಮವಿಶ್ವಾಸದ ಕೊರತೆ ಅಂತ. ಅದು ವಿವೇಕಾನಂದರು ಬಂದಾಗಲೂ ಇತ್ತು, ಈಗಲೂ ಅತ್ಯಂತ ದೊಡ್ಡದಾಗಿ ನಮಗೆಲ್ಲ ಕಾಡ್ತಿರುವಂತಹ ಸಮಸ್ಯೆ ಅಂದರೆ ಈ ಆತ್ಮವಿಶ್ವಾಸದ ಸಮಸ್ಯೆ. ಅದು ಯುವಕರಿಗಾಗಿರಲಿ, ದೇಶದ ಇತರ ಜನರಿಗಾಗಿರಲಿ. ಆದ್ದರಿಂದ ವಿವೇಕಾನಂದರು ಕೊಟ್ಟಂತಹ ಮಂತ್ರ ಈ ಆತ್ಮವಿಶ್ವಾಸವನ್ನು ಬಡೆದೆಚ್ಚರಿಸುವಂತಹ ಮಂತ್ರ ಅಂತ. ಸಾಮಾನ್ಯವಾಗಿ ಮಂತ್ರ ಇಂಗ್ಲಿಷ್ನಲ್ಲಿ ಇರೋದನ್ನು ನೀವು ಎಲ್ಲೂ ನೋಡಿಲ್ಲ. ಆದರೆ ವಿವೇಕಾನಂದರು ಕೊಟ್ಟಂತಹ ಮಂತ್ರ ಇಂಗ್ಲಿಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದೆ, ಸಂಸ್ಕೃತದಲ್ಲೂ ಇದೆ. ಆದರೆ ನಮಗೆಲ್ಲ ಮಂತ್ರ ಅಂದರೆ ಸಂಸ್ಕೃತದಲ್ಲಿ ಇರಬೇಕು ಅಂತ ಭಾವನೆ. ಆದ್ದರಿಂದ ನಾನು ಸಂಸ್ಕೃತದಲ್ಲಿ ಹೇಳ್ತೀನಿ, ಅದನ್ನೇ ಮತ್ತೆ ಇಂಗ್ಲಿಷ್ನಲ್ಲಿ ಮತ್ತು ಕನ್ನಡದಲ್ಲಿ ತರ್ಜುಮೆ ಮಾಡ್ಬೋದು ಅಂತ. ವಿವೇಕಾನಂದರು ಹೇಳ್ತಾರೆ, ಕಿನ್ನಾಮ ರೋಧಿಷಿಸಕೆ ತ್ವಯಿ ಸರ್ವಶಕ್ತಿ ಆಮಂತ್ರಯಸ್ವ ಭಗವನ್ ಭಗದ ಸ್ವರೂಪ ತ್ರೈಲೋಕ್ಯಮೇತದ ಕಿಲಂ ತವ ಪಾದ ಮೂಲೆ ಅನ್ನೋದು ವಿವೇಕಾನಂದರು ಕೊಟ್ಟಂತಹ ಮಂತ್ರ. ಕಿನ್ನಾಮ ರೋಧಿಷಿಸಕೆ, ಓ ಸಖನೆ ಯಾತಕ್ಕೋಸ್ಕರ ಅಳ್ತೀಯ? ತ್ವಯಿ ಸರ್ವಶಕ್ತಿ, ನಿನ್ನಲ್ಲಿ ಅನಂತವಾದ ಶಕ್ತಿ ಅಡಗಿದೆ. ಆಮಂತ್ರಯಸ್ವ ಭಗವನ್ ಭಗದ ಸ್ವರೂಪ, ನಿನ್ನಲ್ಲಿರುವ ಆ ಶಕ್ತಿಯನ್ನು ಒಮ್ಮೆ ಹೊರತೆಗಿ. ತ್ರೈಲೋಕ್ಯಮೇತದ ಕಿಲಂ ತವ ಪಾದ ಮೂಲೆ, 3 ಜಗತ್ತು ನೋಡು ನಿನ್ನ ಪಾದದ ಕೆಳಗಡೆ ಬಿದ್ದಿರುತ್ತೆ ಅಂತ. ಇದು ವಿವೇಕಾನಂದರು ಕೊಟ್ಟಂತಹ ಆತ್ಮವಿಶ್ವಾಸದ ಮಂತ್ರ. ನಿನ್ನಲ್ಲಿ ಅನಂತವಾದ ಶಕ್ತಿ ಅಡಗಿದೆ, ನೀನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ. ಯು ಹ್ಯಾವ್ ಇನ್ಫಿನಿಟ್ ಪವರ್ ವಿದಿನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅನ್ನೋದು ವಿವೇಕಾನಂದರು ಕೊಟ್ಟಂತಹ ಆತ್ಮವಿಶ್ವಾಸದ ಮಂತ್ರ. ಈ ಆತ್ಮವಿಶ್ವಾಸದ ಮಂತ್ರ, ನಾನು ಏನನ್ನು ಬೇಕಾದರೂ ಸಾಧಿಸಬಹುದು, ನನ್ನಲ್ಲಿ ಎಲ್ಲ ಶಕ್ತಿಯು ಅಡಗಿದೆ ಅನ್ನೋ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಿದರೆ ಸಾಕು, ನಾವು ಅದ್ಭುತಗಳನ್ನೇ ಮಾಡಿ ತೀರ್ತೀವಿ ಅನ್ನೋದಂತೂ ಸತ್ಯ. ಅದಕ್ಕೆ ವಿವೇಕಾನಂದರು ಭಾರತೀಯರಿಗೆ, ಅದರಲ್ಲೂ ಭಾರತದ ಯುವಕರಿಗೆ ಆತ್ಮವಿಶ್ವಾಸದ ಮಂತ್ರವನ್ನು ಕೊಡ್ತಾರೆ ಅಂತ. ಏನು ಅದ್ಭುತವಾದ ಮಂತ್ರ ವಿವೇಕಾನಂದರು ನಮಗೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ? ಅದು ವಿವೇಕಾನಂದರು ಇವತ್ತಿಗೆ ಪ್ರಸ್ತುತ ಯಾಕೆ ಅಂತ ತೋರಿಸುವಂಥ ಇನ್ನೊಂದು ವಿಷಯ ಅಂತ. ಈಗ ವಿವೇಕಾನಂದರು ಕೊಟ್ಟಂತಹ ದೇವರು, ವಿವೇಕಾನಂದರು ಹೇಳಿದಂತಹ ಪೂಜೆ, ವಿವೇಕಾನಂದರು ಕೊಟ್ಟಂತಹ ಮಂತ್ರವನ್ನು ನೋಡಿದ್ವಿ. ಈಗ ವಿವೇಕಾನಂದರು ಹೇಳಿದ ವ್ರತ ಯಾವುದು ಹಾಗಾದರೆ ಅನ್ನೋದು ನಮಗೆಲ್ಲ ಪ್ರಶ್ನೆ ಬರುತ್ತೆ ಅಲ್ವಾ? ವಿವೇಕಾನಂದರು ಹೇಳಿದಂಥ ವ್ರತ ಯಾವುದು ಅನ್ನೋದಾದರೆ ನೋಡಿ, ನಮ್ಮೆಲ್ಲ ವ್ರತಗಳು ಇಟ್ ಇಸ್ ಪೀರಿಯಾಡಿಕಲ್, ಅಂದರೆ ತಿಂಗಳಿಗೊಮ್ಮೆ ಬರುವಂಥದ್ದು.
ಅಥವಾ ವರ್ಷಕ್ಕೊಮ್ಮೆ ಬರುವಂಥದ್ದು, ವಾರಕ್ಕೊಮ್ಮೆ ಬರುವಂಥದ್ದು, 15 ದಿನಕ್ಕೊಮ್ಮೆ ಬರುವಂಥದ್ದು, ಈ ಥರ ಪೀರಿಯಾಡಿಕಲ್ ವ್ರತಗಳನ್ನು ನಾವು ಆಚರಿಸಿದ್ದೀವಿ. ಆದರೆ ವಿವೇಕಾನಂದರು ಕೊಟ್ಟಂತಹ ವ್ರತದ ಅದ್ಭುತ ಏನು ಅಂತ ಹೇಳಿದ್ರೆ, ಆ ವ್ರತವನ್ನು ಪ್ರತಿ ನಿಮಿಷ ಪ್ರತಿ ಕ್ಷಣ ನಾವು ಆಚರಿಸುವಂಥದ್ದು ಅಂತ. ಹಾಗಾದರೆ ಅಂಥ ವ್ರತವನ್ನು ವಿವೇಕಾನಂದರು ಏನು ಹೇಳಿದರು ಅಂದರೆ, ವಿವೇಕಾನಂದರು ಅದ್ಭುತವಾದ ವ್ರತವನ್ನು ಹೇಳ್ತಾರೆ. ವಿವೇಕಾನಂದರು ಹೇಳ್ತಾರೆ, ಈ ದೇಶದ ಆದರ್ಶ ಏನು ಅಂತ ಹೇಳಿದ್ರೆ ತ್ಯಾಗ ಮತ್ತು ಸೇವೆ, ಇದೇ ನಿಮ್ಮ ವ್ರತವಾಗಬೇಕು ಅಂತ ವಿವೇಕಾನಂದರು ಭಾರತೀಯರಿಗೆ ಮತ್ತು ಭಾರತೀಯ ಯುವಕರಿಗೆ ಕರೆ ಕೊಡ್ತಾರೆ. ಹಾಗಾದರೆ ತ್ಯಾಗ ಮತ್ತು ಸೇವೆ ನಮ್ಮ ವ್ರತವಾಗಬೇಕು. ಯಾವತ್ತೂ ಇದನ್ನು ನಾವು ಮರಿಬಾರ್ದು. ಆದರೆ ನಮ್ಮಲ್ಲಿ ಇವತ್ತು ಭಾವನೆ ಏನು ಗೊತ್ತಾ, ತ್ಯಾಗ ಅಂತ ಹೇಳಿದರೆ ಏನು ಅಂದರೆ ಎಲ್ಲನೂ ಬಿಟ್ಟು ಬಂದ್ಬಿಡೋದು ತ್ಯಾಗ. ಅದೆಲ್ಲರೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಎಲ್ಲರೂ ಮಾಡೋಕ್ಕೆ ಸಾಧ್ಯ ಆಗಿಬಿಟ್ರೆ ಮತ್ತೆಲ್ಲರೂ ಸನ್ಯಾಸಿಗಳಾಗ್ಬಿಡ್ತಾರಲ್ಲ. ವಿವೇಕಾನಂದರು ಕೊಟ್ಟಂತಹ ಈ ವ್ರತದ ಮಹತ್ವವಾದರೂ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ, ವಿವೇಕಾನಂದರು ಎಷ್ಟು ಅದ್ಭುತವಾದ ಒಂದು ವ್ರತ ಕೊಟ್ಟಿದ್ದಾರೆ ಅಂದರೆ, ತ್ಯಾಗ ಅಂತ ಹೇಳಿದರೆ ಎಲ್ಲವನ್ನು ತ್ಯಜಿಸಿ ಬರೋದು ಅಲ್ಲ. ತ್ಯಾಗ ಅಂತ ಹೇಳಿದರೆ ಅಹಂಭಾವದ ತ್ಯಾಗ, ನಾನೇ ಅನ್ನುವ ತ್ಯಾಗ ಅಂತ ವಿವೇಕಾನಂದರು ಅಲ್ಲಿ ಹೇಳ್ತಾರೆ. ಇವತ್ತು ನೋಡಿ, ನಮ್ಮ ದೇಶದಲ್ಲಿ ಕಾಡ್ತಿರುವಂತಹ ಬಹಳ ಸಮಸ್ಯೆಗಳಿಗೆ ಈ ಅಹಂಕಾರದ ತ್ಯಾಗ ಒಂದು ದೊಡ್ಡ ಕೀಲಿಕೈ ಅಂತ ಅನಿಸುತ್ತೆ, ಹೌದಲ್ವಾ? ಅದರಲ್ಲಿ ಭ್ರಷ್ಟಾಚಾರ ಆಗಿರ್ಬೋದು, ಇನ್ನು ಈ ಥರ ಅನೇಕ ಸಮಸ್ಯೆಗಳಾಗಿರ್ಬೋದು. ಇದೆಲ್ಲದಕ್ಕೂ ಕಾರಣ ಏನಂದರೆ, ನಾನು ಉಳಿಬೇಕು, ನನಗೆ ಬೇಕು ಅನ್ನೋದು, ಈ ಕನ್ಸ್ಯೂಮರಿಸಮ್ ಅಂತ ಏನು ಹೇಳ್ತಾರೆ ಅದು. ಆದರೆ ವಿವೇಕಾನಂದರು ಎಷ್ಟು ಅದ್ಭುತ, ಒಂದೇ ಒಂದು ಪದದಲ್ಲಿ, ತ್ಯಾಗ ಅನ್ನೋ ಒಂದು ಪದದಲ್ಲಿ ದೇಶದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಂಥ ವ್ರತವನ್ನು ಕೊಟ್ಟರು. ಹಾಗಾದರೆ ತ್ಯಾಗ ಅರ್ಥ ಆಯ್ತಲ್ಲ. ತ್ಯಾಗ ಅಂದರೆ ಎಲ್ಲವನ್ನು ಬಿಟ್ಟು ಬರೋದಲ್ಲ. ತ್ಯಾಗ ಅಂದರೆ ಅಹಂಭಾವದ ತ್ಯಾಗ, ನಾನೇ ಅನ್ನುವಂತಹ ತ್ಯಾಗ, ನನ್ನ ಜೊತೆ ಎಲ್ಲರನ್ನೂ ಕರೆದುಕೊಂಡು ಹೋಗೋದೇ ನಿಜವಾದ ತ್ಯಾಗ ಅಂತ. ಇದು ವಿವೇಕಾನಂದರು ಕೊಟ್ಟಂತಹ ವ್ರತ ಮತ್ತು ಸೇವೆ. ಸಾಮಾನ್ಯವಾಗಿ ನಾವು ಸೇವೆ ಬಗ್ಗೆ ಮಾತಾಡಬೇಕಾದ್ರೆ, ನಾವು ಇನ್ನೊಬ್ಬರಿಗೆ ಸೇವೆ ಮಾಡ್ತೀವಿ, ಅವರಿಗೆ ಒಳ್ಳೇದು ಮಾಡ್ತೀವಿ ಅನ್ನೋ ಭಾವನೆ ಇರುತ್ತೆ. ಆದರೆ ವಿವೇಕಾನಂದರ ಸೇವೆಯ ಒಂದು ಅದ್ಭುತವಾದ ವ್ಯಾಖ್ಯಾನ ಏನು ಗೊತ್ತಾ? ವಿವೇಕಾನಂದರು ಹೇಳ್ತಾರೆ, ಸೇವೆ ಅಂತ ಹೇಳಿದರೆ ಏನು ಗೊತ್ತೇನಪ್ಪ, ಸೇವೆ ಮಾಡ್ತಿರೋನು ಮತ್ತು ಸೇವೆ ತಗೊಳ್ತಿರೋನು ಇಬ್ಬರು ಇರ್ತಾರೆ. ನಾವು ಸಾಮಾನ್ಯವಾಗಿ ಅಂತೀವಿ ಸೇವೆಯನ್ನು ಪಡ್ಕೊಳ್ತಿರೋನು ಅದೃಷ್ಟವಂತ ಅಂತ. ಆದರೆ ವಿವೇಕಾನಂದರು ಹೇಳ್ತಾರೆ, ಯಾವಾಗಲೂ ನೆನಪಿರಿ, ಸೇವೆಯನ್ನು ಮಾಡುತ್ತಿರುವವನು ಅದೃಷ್ಟವಂತ. ಅವನು ಯಾವಾಗಲೂ ಹೇಳಬೇಕಂತೆ, ಓ ಭಗವಂತ, ಇವತ್ತು ಇಂಥ ವ್ಯಕ್ತಿಗೆ ಸೇವೆ ಮಾಡುವಂಥ ಅವಕಾಶ ನನಗೆ ಕೊಟ್ಟಿದೆಯಲ್ಲ, ಆದ್ದರಿಂದ ನಿನಗೆ ಧನ್ಯವಾದಗಳು ಅಂತ. ಅಂದರೆ ಇಲ್ಲಿ ಸೇವೆಯನ್ನು ಮಾಡುತ್ತಿರುವವನು ಅದೃಷ್ಟವಂತ ಅಂತ. ಈ ರೀತಿಯ ಭಾವನೆಯಲ್ಲಿ ನಾವು ಯಾವಾಗ ಸೇವೆ ಮಾಡ್ತೀವೋ ಅದು ನಿಜವಾದ ಸೇವೆ ಅಂತ ವಿವೇಕಾನಂದರು ಹೇಳ್ತಾರೆ. ಆಮೇಲೆ ಸೇವೆ ಬರಿಯ ಸೇವೆ ಆಗಬಾರ್ದು, ಸೇವೆಯ ಜೊತೆ ಗೌರವ ಕೂಡ ಕೂಡಿರಬೇಕು. ಆವಾಗ ಸೇವೆಗೆ ಪೂಜೆ ಆಗಿಬಿಡುತ್ತೆ ಅನ್ನೋದು ವಿವೇಕಾನಂದರ ಅಭಿಪ್ರಾಯ. ಎಷ್ಟು ಅದ್ಭುತವಾದ ಅಭಿಪ್ರಾಯ ನೋಡಿ. ನಾವು ಸಾಮಾನ್ಯವಾಗಿ ಸೇವೆ ಮಾಡ್ತೀವಿ, ಸೇವೆಯ ಜೊತೆಗೆ ಗೌರವ ಭಾವನೆ ಇದೆಯಾ ಅಂತ ನಾವು ಪ್ರಶ್ನಿಸ್ಕೊಳ್ಬೇಕು. ನಾವು ಆಸ್ಪತ್ರೆಯಲ್ಲಿ ರೋಗಿಗಳ ಸೇವೆ ಮಾಡ್ತೀವಿ, ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸೇವೆ ಮಾಡ್ತೀವಿ, ಸಮುದಾಯದಲ್ಲಿ ಸಮುದಾಯದವರ ಸೇವೆ ಮಾಡ್ತೀವಿ. ಆದರೆ ಇದೆಲ್ಲವನ್ನ ಮಾಡಬೇಕಾದ್ರೆ ನಾವು ಸೇವೆ ಮಾಡುತ್ತಿರುವವರ ಪ್ರತಿ ನಮಗೆ ಗೌರವ ಇದೆಯೇ ಅಂತ ನಾವು ಆಲೋಚನೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಅಂತ. ನಮಗೆ ಅವ್ರ ಬಗ್ಗೆ ಪೂಜ್ಯ ಭಾವನೆ ಇದೆಯಾ, ನಮಗೆ ಅವ್ರ ಬಗ್ಗೆ ಗೌರವ ಇದೆಯಾ, ಆಗ ಮಾತ್ರ ನಿಮ್ಮ ಸೇವೆ ಸಾರ್ಥಕತೆ ಕಡೆ ಹೋಗುತ್ತೆ. ಇಲ್ಲ ಅಂದರೆ ಅದು ಬರಿಯ ಒಂದು ಆ್ಯಕ್ಷನ್ ಆಗಿ ಉಳ್ಕೊಂಡ್ಬಿಡುತ್ತೆ, ಬರಿಯ ಒಂದು ಕರ್ಮವಾಗಿ ಉಳ್ಕೊಂಡ್ಬಿಡುತ್ತೆ. ಆದರೆ ಸೇವೆ ಸಾರ್ಥಕತೆ ಆಗಬೇಕಂದ್ರೆ ನೀವು ಯಾರಿಗೆ ಸೇವೆ ಮಾಡ್ತಿದ್ದೀರೋ ಅವರನ್ನು ಪ್ರೀತಿಸಬೇಕು, ಅವರನ್ನು ಗೌರವಿಸಬೇಕು, ಅವರನ್ನು ಪೂಜ್ಯ ಭಾವನೆಯಿಂದ ನೋಡಬೇಕು. ಆವಾಗ ಮಾತ್ರ ಸೇವೆ ಸಾರ್ಥಕತೆಯಾಗತ್ತೆ ಅಂತ. ಎಂಥ ಅದ್ಭುತವಾದ ವ್ರತವನ್ನು ನಮಗೆ ಕೊಟ್ಟಿದ್ದಾರೆ ಅಂತ. ಈಗ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ದೇವರು, ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಪೂಜೆಯ ರೀತಿ, ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಮಂತ್ರ, ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಸೇವೆ, ಇದನ್ನು ನಾವು ಅರ್ಥ ಮಾಡ್ಕೊಂಡ್ವಿ, ವ್ರತವನ್ನು ಅರ್ಥ ಮಾಡ್ಕೊಂಡ್ವಿ. ಸ್ವಾಮಿ ವಿವೇಕಾನಂದರು ಕೊಟ್ಟಂತಹ ತ್ಯಾಗ ಮತ್ತು ಸೇವೆಗಳ ವ್ರತ ಹೇಗೆ ಇಡೀ ಭಾರತದ ಚಿತ್ರಣವನ್ನು ಬದಲಿಸಬಹುದು ಅಂತ ನಾವು ಅರ್ಥ ಮಾಡಿಕೊಂಡಾಗ ನಮಗನ್ಸುತ್ತೆ, ವಿವೇಕಾನಂದರು ಹಿಂದೆಂದಿಗಿಂತಲೂ ಇವತ್ತು ಯಾಕೆ ಅತ್ಯಂತ ಪ್ರಸ್ತುತ ಅಂತ
ನಮಗೆಲ್ಲ ಅರಿವಾಗುತ್ತೆ. ವಿವೇಕಾನಂದರಿಂದ ನಾವು ಇನ್ನೊಂದು ಕಲಿಯಬೇಕಾದಂತಹ ಬಹಳ ದೊಡ್ಡ ಪಾಠ ಏನು ಗೊತ್ತಾ? ಅದು ದೇಶಭಕ್ತಿ ಅಂತ. ಸ್ವಾಮಿ ವಿವೇಕಾನಂದರನ್ನು ದೇಶಭಕ್ತ ಸನ್ಯಾಸಿ, ಪೇಟ್ರಿಯಾಟಿಕ್ ಮಾಂಕ್ ಅಂತ ಕರೀತಾರೆ. ಯಾಕೆ ದೇಶಭಕ್ತ ಸನ್ಯಾಸಿ ಅಂತ ಕರೀತಾರೆ ಅಂತ ಹೇಳಿದರೆ, ಸ್ವಾಮಿ ವಿವೇಕಾನಂದರು ಇಡೀ ಭಾರತದ ಪರ್ಯಟನೆ ಮಾಡಿ ಕನ್ಯಾಕುಮಾರಿಯ ತುತ್ತ ತುದಿಯ ಬಂಡೆಯಲ್ಲಿ ಕೂತ್ಕೊಂಡು 3 ದಿನ ಅನ್ನ ಆಹಾರ ನೀರುಗಳಿಲ್ಲದೆ ಅವರು ಧ್ಯಾನ ಮಾಡ್ತಾರೆ. ಸಾಮಾನ್ಯವಾಗಿ ಸನ್ಯಾಸಿಗಳ ಧ್ಯಾನ ಅಂತ ಹೇಳಿದರೆ ನಾವು ಆಲೋಚನೆ ಮಾಡ್ಬೋದು, ಯಾವುದಾದ್ರೂ ದೇವರ ವಿಷಯವಾಗಿ ಧ್ಯಾನ ಮಾಡ್ತಿರ್ಬೋದು, ಯಾವುದೋ ಒಂದು ದೇವಿಯೋ ದೇವನೋ ಯಾವುದೋ ಒಂದು ಶಕ್ತಿಯ ವಿಚಾರವಾಗಿ ಧ್ಯಾನ ಮಾಡ್ತಿರ್ಬೋದು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ವಿವೇಕಾನಂದರು ಧ್ಯಾನ ಮಾಡುವಂತಹ ಒಂದು ವಸ್ತು ಯಾವುದು ಗೊತ್ತಾ? ವಿವೇಕಾನಂದರು ಯಾವುದರ ಮೇಲೆ ಧ್ಯಾನ ಮಾಡಿದ್ರು ಗೊತ್ತಾ? ತಾಯಿ ಭಾರತೀಯ ಮೇಲೆ. ಎಷ್ಟೆಲ್ಲ ದಟ್ಟ ದರಿದ್ರವಾಗಿರುವಂತಹ ನನ್ನ ದೇಶವನ್ನು ಹೇಗೆ ನಾನು ಪುನರುತ್ಥಾನಗೊಳಿಸಬೇಕು ಅನ್ನೋದು ವಿವೇಕಾನಂದರ ಧ್ಯಾನದ ಕೇಂದ್ರವಾಗಿತ್ತು ಅಂದರೆ ನೀವು ಇವತ್ತು ನಂಬೋಕ್ಕೆ ಸಾಧ್ಯನಾ? ಹೌದು, ಅದು ನಿಜ. ವಿವೇಕಾನಂದರು ಎಂಥ ವೈಭವದಿಂದಿದ್ದ ನನ್ನ ದೇಶ ಇವತ್ತು ಹೀಗಾಗಿರಬೇಕಾದ್ರೆ, ನನ್ನ ಜನರು ಅಂತಃಸತ್ವವನ್ನು ಕಳೆದು ಭಿಕ್ಷುಕರ ರೀತಿ ಇರಬೇಕಾದ್ರೆ ಅವರನ್ನೆಲ್ಲ ಮೇಲೆತ್ತುವಂತಹ ಕೆಲಸವನ್ನು ಮಾಡಬೇಕು. ಅದು ಹೇಗೆ ಮಾಡಲಿ ಅಂತ ತಾಯಿ ಭಾರತೀಯ ಧ್ಯಾನವನ್ನು 3 ದಿನ ಮಾಡ್ತಾರೆ ಕನ್ಯಾಕುಮಾರಿಯ ಬಂಡೆ ಮೇಲೆ ಕೂತ್ಕೊಂಡು. ಎಂತಹ ಅದ್ಭುತವಾದ ಸನ್ಯಾಸಿ, ಎಂಥ ಅದ್ಭುತವಾದ ಆ ಸನ್ಯಾಸಿಯ ಧ್ಯಾನ. ಸ್ವಲ್ಪ ಆಲೋಚನೆ ಮಾಡಿ. ಇಂತಹ ಸನ್ಯಾಸಿಯನ್ನು ಈ ಜಗತ್ತು ಹಿಂದೆ ಕಂಡಿರಲಿಕ್ಕಿಲ್ಲ, ಇನ್ನು ಮುಂದೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ವಿವೇಕಾನಂದರು ಮಾಡಿದಂತಹ ಒಂದೊಂದು ಕೆಲಸವೂ ಅದ್ಭುತದಲ್ಲಿ ಅದ್ಭುತ, ಪರಮಾದ್ಭುತವಾದಂಥವು ಅಂತ. ವಿವೇಕಾನಂದರು ಬಂಡೆಯ ಮೇಲೆ, ಕನ್ಯಾಕುಮಾರಿ ಬಂಡೆಯ ಮೇಲೆ ಕೂತ್ಕೊಂಡು ತಾಯಿ ಭಾರತೀಯ ಧ್ಯಾನ ಮಾಡ್ತಾರೆ. ಇದು ನಮಗೆಲ್ಲ ಅರ್ಥ ಆಗಬೇಕಾಗಿರುವಂಥದ್ದೇನು ಅಂತ ಹೇಳಿದ್ರೆ, ನಮ್ಮೆಲ್ಲ ಕೆಲಸಗಳು ತಾಯಿ ಭಾರತೀಯ ಸುತ್ತಬೇಕು ಅಂತ. ತಾಯಿ ಭಾರತೀಯನ್ನ ವೈಭವೋಪೇತವಾದ ಒಂದು ಸಿಂಹಾಸನದ ಮೇಲೆ ಕೂರಿಸಬೇಕು ಅನ್ನೋ ರೀತಿಯಲ್ಲಿ ನಮ್ಮೆಲ್ಲ ಕೆಲಸ ನಡಿಬೇಕು. ಅಂದರೆ ನಮ್ಮೆಲ್ಲ ಕೆಲಸವು ರಾಷ್ಟ್ರ ಕಟ್ಟುವಂತಹ ಕೆಲಸವಾಗಬೇಕು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ನಮ್ಮೆಲ್ಲ ಕೆಲಸಗಳ ಮೂಲ ಉದ್ದೇಶ ರಾಷ್ಟ್ರ ನಿರ್ಮಾಣ ಆಗಿರಬೇಕು ಅಂತ. ಇದನ್ನು ವಿವೇಕಾನಂದರು ನಮಗೆ ಅವತ್ತೇ ತೋರಿಸ್ಕೊಟ್ಟಿದ್ರು ಅಂತ. ಎಂಥ ಅದ್ಭುತವಾದ ಈ ಆಲೋಚನೆ ನೀವು ಸ್ವಲ್ಪ ನೋಡಿ. ಇದು ವಿವೇಕಾನಂದರಿಂದ ನಾವು ಕಲಿಬೇಕಾಗಿರುವಂಥದ್ದು. ದೇಶಭಕ್ತಿ, ರಾಷ್ಟ್ರ ನಿರ್ಮಾಣ ನಮಗೆ ಆದ್ಯ ಕರ್ತವ್ಯವಾಗಬೇಕು ಅಂತ. ವಿವೇಕಾನಂದರು ಅದೆಂಥ ದೇಶಭಕ್ತಿ ವಿವೇಕಾನಂದರಲ್ಲಿತ್ತು ಅಂತ ಹೇಳಿದರೆ, ಅವರು ಇಡೀ ಜಗತ್ತನ್ನೆಲ್ಲ ಸುತ್ತಾಡಿಕೊಂಡು ಬಂದ ಮೇಲೆ ಅವರು ಕೊಲಂಬೋಗೆ ಬರ್ತಾರೆ. ಮೊಟ್ಟ ಮೊದಲು ಅವರು ಭಾರತಕ್ಕೆ ಪರದೇಶವನ್ನು ಸುತ್ತಾಡಿದ ಮೇಲೆ ಅವರು ಪಾದಾರ್ಪಣೆ ಮಾಡಬೇಕು. ಕೊಲಂಬೋದಲ್ಲಿ ಅವ್ರಿಗೆ ಯಾರೋ ಒಬ್ಬ ಪ್ರಶ್ನೆ ಕೇಳ್ತಾರೆ, ಸ್ವಾಮೀಜಿ, ನೀವು ಸಂಪದ್ಭರಿತವಾದ ಅನೇಕ ದೇಶಗಳನ್ನು ಸುತ್ತಾಡ್ಕೊಂಡು ಬಂದಿದ್ದೀರಿ, ಇನ್ನೊಂದೆಡೆ ಈ ದಟ್ಟ ದರಿದ್ರತೆಯಲ್ಲಿ ನರಳುತ್ತಿರುವ ಭಾರತ ದರ್ಶನವನ್ನು ನೀವು ಹಿಂದೆ ಮಾಡಿದ್ದೀರಿ. ಇದನ್ನೆಲ್ಲ ನೋಡಿದ ಮೇಲೆ ಪುನಃ ಭಾರತಕ್ಕೆ ಬರ್ತಿರಬೇಕಾದ್ರೆ ಭಾರತದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ನೀವೆಲ್ಲ ಆಲೋಚನೆ ಮಾಡಿ, ಇವತ್ತಿನ ಯುವ ಪೀಳಿಗೆ ಅಥವಾ ಇವತ್ತಿನ ಭಾರತೀಯರು ನಾವು ಒಂದು ಪರದೇಶವನ್ನು ಅಥವಾ ಸಂಪದ್ಭರಿತವಾದ ಪರದೇಶವನ್ನು ನೋಡಿದ ಮೇಲೆ ನಮ್ಗೆ ಅನ್ಸುತ್ತೆ, ಛೇ ನಮ್ಮ ಭಾರತವು ಹೀಗಿರಬೇಕಿತ್ತು ಅಂತ. ನಮ್ಮ ಭಾರತದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದೆ, ಇಲ್ಲಿ ಕರಪ್ಷನ್ ಇದೆ, ವಿದ್ಯಾಭ್ಯಾಸ ಇಲ್ಲ, ಬಡತನ ಇದೆ, ದಾರಿದ್ರ್ಯ ಇದೆ, ಏನೇನೇನೇನೋ ಹೇಳ್ಬಿಡ್ತೀವಿ. ಆದರೆ ಸ್ವಲ್ಪ ಆಲೋಚನೆ ಮಾಡಿ, 1 ಶತಮಾನದ ಹಿಂದೆ, ಸುಮಾರು 100 ವರ್ಷಗಳ ಹಿಂದೆ ಭಾರತದ ಪರಿಸ್ಥಿತಿ ಹೇಗಿತ್ತು? ಇದು ದಾಸ್ಯದ ಸ್ಥಿತಿಯಲ್ಲಿತ್ತು. ಭಾರತ ಒಂದು ದಾಸ್ಯ ರಾಷ್ಟ್ರವಾಗಿತ್ತು. ಎಲ್ಲಿ ನೋಡಿದ್ರಲ್ಲಿ ದಾರಿದ್ರ್ಯ, ಎಲ್ಲಿ ನೋಡಿದ್ರಲ್ಲಿ ಮೂಢನಂಬಿಕೆ, ಎಲ್ಲಿ ನೋಡಿದ್ರಲ್ಲಿ ಬಡತನ, ಇದೆಲ್ಲ ತಾಂಡವವಾಡ್ತಿತ್ತು. ಅಂತಹ ಸಮಯದಲ್ಲಿ ವಿವೇಕಾನಂದರು ಇಡೀ ಜಗತ್ತನ್ನು ಸುತ್ತಿ ಬಂದು ಭಾರತಕ್ಕೆ ಪಾದಾರ್ಪಣೆ ಮಾಡಬೇಕಾದರೆ ಈ ಪ್ರಶ್ನೆಯನ್ನು ಕೇಳಿದಾಗ ವಿವೇಕಾನಂದರು ಏನು ಉತ್ತರ ಕೊಡ್ತಾರೆ ಗೊತ್ತಾ? ವಿವೇಕಾನಂದರು ಉತ್ತರ ಕೊಡ್ತಾರೆ, ನೋಡು, ನಾನು ಈ ಸಂಪದ್ಭರಿತವಾದ ದೇಶಗಳನ್ನೆಲ್ಲ ನೋಡಿದ ಮೇಲೆ ನನಗೊಂದು ಅನಿಸಿದ್ದೇನು ಅಂತ ಹೇಳಿದ್ರೆ, ನಾನು ಮೊದಲು ಭಾರತವನ್ನು ಯಾಕೆ ಗೌರವಿಸ್ತಿದ್ದೆ ಅಥವಾ ಅದು ನನ್ನ ಗೌರವಕ್ಕೆ ಪಾತ್ರವಾಗಿತ್ತು ಯಾಕೆ ಅಂತ ಹೇಳಿದ್ರೆ, ನಾನು ಹುಟ್ಟಿದ ಭೂಮಿ, ನನ್ನ ಜನ್ಮಭೂಮಿ ಅನ್ನೋದಕ್ಕೆ ನನಗೆ ಬಹಳ ಪ್ರೀತಿ ಇತ್ತು ಭಾರತದ ಮೇಲೆ.
ಆದರೆ ಈ ರಾಷ್ಟ್ರಗಳನ್ನೆಲ್ಲ ಸುತ್ತಿ ಬಂದ ಮೇಲೆ ನನಗನ್ನಿಸ್ತಿದೆ, ಭಾರತದ ಮಣ್ಣಿನ ಕಣ ಕಣವೂ ಪವಿತ್ರ, ಭಾರತದ ಗಾಳಿ ಪವಿತ್ರ, ಭಾರತದ ನೀರು ಪವಿತ್ರ, ಭಾರತದ ಪರ್ವತ ಗಿರಿ ಶಿಖರಗಳು ಪವಿತ್ರ, ನನ್ನ ಭಾರತ ತೀರ್ಥಕ್ಷೇತ್ರ ಅಂತ ಕರೆ ಕೊಡ್ತಾರೆ. ಏನು ಅದ್ಭುತವಾದ ಮಾತು. ನಾವು ನಿಜವಾಗ್ಲೂ ಕಲಿಬೇಕು ವಿವೇಕಾನಂದರಿಂದ ಅಂತ ಹೇಳಿದರೆ ಇದು. ಯಾಕೆ ವಿವೇಕಾನಂದರು ನಮ್ಗೆ ಇವತ್ತಿಗೂ ಪ್ರಸ್ತುತ ಆಗ್ತಾರೆ ಅಂತ ಹೇಳಿದರೆ ಇದಕ್ಕೋಸ್ಕರನೇ ಅಂತ. ವಿವೇಕಾನಂದರು ಭಾರತೀಯರ ಬಗ್ಗೆ ಇಟ್ಟಿದ್ದಂತಹ ಪ್ರೀತಿ, ಭಾರತದ ಬಗ್ಗೆ ಇಟ್ಟಿದ್ದಂತಹ ಪ್ರೀತಿ ಅದ್ಭುತವಾದದ್ದು ಅಂತ. ವಿವೇಕಾನಂದರು ಒಂದ್ಸರ್ತಿ ಅಮೆರಿಕದಲ್ಲಿ ಇರಬೇಕಾದ್ರೆ ಅವರಿಗೆ ಒಂದಿನ ಒಂದು ಐಷಾರಾಮಿ ಬಂಗಲೆಯಲ್ಲಿ ಉಳಿಯುವಂಥ ವ್ಯವಸ್ಥೆ ಆಗತ್ತೆ. ವಿವೇಕಾನಂದರು ನೋಡ್ತಾರೆ, ಅವರ ಒಂದು ಕೋಣೆಗೆ ಬಂದು ನೋಡ್ತಾರೆ, ಎಷ್ಟು ಅದ್ಭುತವಾದಂಥ ಹಾಸಿಗೆ ಎಲ್ಲವನ್ನು ನೋಡ್ತಾರೆ. ಅವರಿಗೆ ಆ ಕ್ಷಣದಲ್ಲಿ ಒಂದು ಭಾವದ ಉದ್ವೇಗ ಬರುತ್ತೆ. ಪೂರ್ವ ದಿಕ್ಕಿನ ಕಿಟಕಿಯ ಕಡೆ ನಿಂತ್ಕೊಂಡು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಅಲ್ಲೇ ನೆಲದ ಮೇಲೆ ಮಲ್ಕೊಂಡು ಬಿಡ್ತಾರೆ. ಮರುದಿನ ಯಾರು ವಿವೇಕಾನಂದರಿಗೆ ಕೇಳ್ತಾರೆ, ಅಲ್ಲ ಅಷ್ಟೊಂದು ಅದ್ಭುತವಾದಂಥ ಹಾಸಿಗೆ ವ್ಯವಸ್ಥೆ ಇತ್ತು, ನೀವ್ಯಾಕೆ ಕೆಳಗಡೆ ಮಲ್ಕೊಂಡಿದ್ರಿ ಅಂತ. ಆಗ ವಿವೇಕಾನಂದರು ಏನು ಅದ್ಭುತ ಮಾತನ್ನು ಹೇಳ್ತಾರೆ ಅಂದರೆ, ವಿವೇಕಾನಂದರು ಹೇಳ್ತಾರೆ, ಅಲ್ಲಿ ನನ್ನ ದೇಶದಲ್ಲಿ ನನ್ನ ದೇಶ ಬಾಂಧವರು ತುತ್ತು ಅನ್ನಕ್ಕೋಸ್ಕರ ಸಂಕಟ ಪಡ್ತಿರ್ಬೇಕಾದ್ರೆ, ಅವರು ಬಡತನದಲ್ಲಿ ನರಳುತ್ತಿರಬೇಕಾದ್ರೆ ನಾನು ಹೇಗಾದರೂ ಇಲ್ಲಿ ಹಾಸಿಗೆಯ ಮೇಲೆ ಮಲ್ಕೊಳ್ಳಿ ಅಂತ. ಆ ಮಟ್ಟಕ್ಕಿತ್ತು ಸ್ವಾಮಿ ವಿವೇಕಾನಂದರಿಗೆ ಭಾರತದ ಮೇಲೆ, ಭಾರತೀಯರ ಮೇಲೆ ಪ್ರೀತಿ ಅಂತ. ವಿವೇಕಾನಂದರು ಭಾರತಕ್ಕೆ ಬಂದ ಮೇಲೆ ಅವ್ರಿಗೆ ಕೇಳ್ತಾರೆ, ಸ್ವಾಮೀಜಿ ನಿಮ್ಮ ಧರ್ಮದ ಪರಿಕಲ್ಪನೆ ಏನು ಅಂತ. ನಾವೆಲ್ಲ ಒಬ್ಬ ಸನ್ಯಾಸಿಗೆ ಈ ಪ್ರಶ್ನೆಯನ್ನು ಕೇಳಿದರೆ ಉಪನಿಷತ್ ವೇದಾಂತಗಳ ಒಂದು ಭಾವಧಾರೆಯನ್ನು ಹರಿಸ್ಬೋದು ಧರ್ಮ ಅನ್ನೋ ಪದಕ್ಕೆ ವ್ಯಾಖ್ಯಾನ ಕೊಡ್ತಾ. ಆದರೆ ವಿವೇಕಾನಂದರು ಏನು ಅದ್ಭುತವಾಗಿ ಹೇಳ್ತಾರೆ ಗೊತ್ತಾ? ವಿವೇಕಾನಂದರು ಹೇಳ್ತಾರೆ, ಇಲ್ಲಿ ಕೇಳು, ಈ ದೇಶದಲ್ಲಿ ಕಟ್ಟ ಕಡೆಯ ನಾಯಿಯೂ ಕೂಡ ಹಸಿವಿನಿಂದ ಬಳಲ್ತಿರಬೇಕಾದ್ರೆ ಆ ನಾಯಿಯ ಹಸಿವನ್ನು ನೀಗಿಸೋದೇ ನನ್ನ ಧರ್ಮ ಅಂತ ವಿವೇಕಾನಂದರು ಹೇಳ್ತಾರೆ. ಇದು ವಿವೇಕಾನಂದರಿಗೆ ಭಾರತದ ಮೇಲಿರುವಂತಹ ಪ್ರೀತಿಯನ್ನು ಯಾವಾಗಲೂ ತೋರಿಸುತ್ತೆ ಅಂತ. ವಿವೇಕಾನಂದರಿಂದ ನಾವು ಕಲಿಯಬೇಕಾದದ್ದು ಏನಂದರೆ ಇದು ಅಂತ. ನೀವು ಸಾಮಾನ್ಯವಾಗಿ ನೋಡಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದವರೆಲ್ಲರನ್ನು, ಅದು ಬಾಲ್ ಗಂಗಾಧರ ತಿಲಕರಿಂದ ಹಿಡಿದು ಸುಭಾಷ್ ಚಂದ್ರ ಬೋಸರಿಂದ ಹಿಡಿದು ಅರಬಿಂದೋ, ಮಹಾತ್ಮ ಗಾಂಧಿ, ಪ್ರತಿಯೊಬ್ಬರಿಗೂ ವಿವೇಕಾನಂದರು ಪ್ರೇರಕ ಶಕ್ತಿಯಾಗಿ ನಿಂತಿದ್ರು ಅನ್ನೋದನ್ನು ನಾವು ಅದ್ಭುತವಾಗಿ ಅವರ ಜೀವನಗಳಲ್ಲಿ ನೋಡ್ಬೋದು ಅಂತ. ವಿವೇಕಾನಂದರು ಇಡೀ ಭಾರತ ಸಂಗ್ರಾಮದಲ್ಲಿ ಪಾಲ್ಗೊಂಡವರ ಒಂದು ಪ್ರೇರಕ ಶಕ್ತಿಯಾಗಿದ್ದರು ಅಂತ ಹೇಳಿದರೆ ನಾವು ಸುಳ್ಳಾಗಲ್ಲ ಅಂತ. ಮತ್ತು ವಿವೇಕಾನಂದರ ವ್ಯಕ್ತಿತ್ವ ಅದು ಅದ್ಭುತವಾದ ವ್ಯಕ್ತಿತ್ವ. ನಾವು ಇದರ ಬಗ್ಗೆ ಯಾವಾಗಲೂ ಆಲೋಚನೆ ಮಾಡಬೇಕು ಅಂತ. ವಿವೇಕಾನಂದರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ನಾವು ಒಂದು ಸಣ್ಣ ಘಟನೆಯ ಮೂಲಕ ತಿಳ್ಕೊಳ್ಬೋದು. ಜೋಸೆಫೈನ್ ಮೆಕ್ಲಾಡ್ ಅನ್ನೋಳು ಭಾಳ ದೊಡ್ಡ ಆಗರ್ಭ ಶ್ರೀಮಂತೆ. ಅವಳು ವಿವೇಕಾನಂದರ ವ್ಯಕ್ತಿತ್ವದ ಬಗ್ಗೆ ತನ್ನ ಒಂದು ನೆನಪುಗಳನ್ನು ಬರಿತಾ ಹೇಳ್ತಾಳೆ. ಅವಳು ಅಮೆರಿಕದ ದೊಡ್ಡ ಆಗರ್ಭ ಶ್ರೀಮಂತೆ. ಅವತ್ತಿನ ದಿನದಲ್ಲಿ ಯಾರ್ಯಾರು ಪ್ರಭಾವಿ ವ್ಯಕ್ತಿಗಳು ಅಂತ ಅನ್ನಿಸ್ಕೊಂಡಿದ್ರೋ ಅವರನ್ನೆಲ್ಲ ಅವಳು ಮಾತಾಡಿಸಿ ಬಂದಿದ್ಲು. ಅವರೆಲ್ಲರ ಒಡನೆ ಒಳ್ಳೆಯ ಬಾಂಧವ್ಯ ಇತ್ತು. ಅವತ್ತಿನ ದಿನಮಾನಗಳಲ್ಲಿ ಪ್ರಭಾವಿ ವ್ಯಕ್ತಿ ಅಂತ ಹೇಳಿದ್ರೆ ಅದು ರಷ್ಯನ್ ದೊರೆ. ಅವಳು ತನ್ನ ನೆನಪುಗಳನ್ನು ಬರಿತಾ ಹೇಳ್ತಾಳೆ. ಅವಳು ಇಂಗ್ಲಿಷ್ನಲ್ಲಿ ಬರಿತಾಳೆ. ಏನು ಅದ್ಭುತವಾಗಿ ಬರಿತಾಳೆ ಗೊತ್ತಾ? ಅವಳು ಹೇಳ್ತಾಳೆ, ವೆನ್ ಐ ಮೆಟ್ ದಿ ಝಾರ್ ಆಫ್ ರಷ್ಯಾ ಐ ಫೆಲ್ಟ್ ಹೌ ಗ್ರೇಟ್ ಹೀ ಈಸ್ ಆ್ಯಂಡ್ ಹೌ ಇನ್ಸಿಗ್ನಿಫಿಕೆಂಟ್ ಐ ಆಮ್. ನಾನು ರಷ್ಯನ್ ದೊರೆಯನ್ನು ಭೇಟಿ ಮಾಡಿದಾಗ ನನಗನ್ನಿಸ್ತು ಅವನು ಎಷ್ಟು ಶ್ರೇಷ್ಠ, ನಾನು ಎಷ್ಟು ಕನಿಷ್ಠ ಅಂತ ಅನ್ನಿಸ್ತು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಹುಟ್ಟುವಂಥ ಭಾವನೆ ಇದು. ಆದರೆ ಅವಳು ಮುಂದುವರಿಸಿ ಹೇಳ್ತಾಳೆ, ಅವಳು ಮುಂದುವರಿತಾ ಬರಿತಾಳೆ, ಬಟ್ ವೆನ್ ಐ ಮೆಟ್ ಸ್ವಾಮಿ ವಿವೇಕಾನಂದ, ಆದರೆ ನಾನು ವಿವೇಕಾನಂದರನ್ನು ಭೇಟಿಯಾದಾಗ ಅವಳು ಬರಿತಾಳೆ, ಐ ಫೆಲ್ಟ್ ಹೌ ಗ್ರೇಟ್ ಹೀ ಈಸ್ ಆ್ಯಂಡ್ ಹೌ ಗ್ರೇಟ್ ಐ ಆಮ್ ಅಂತ ಹೇಳ್ತಾಳೆ. ಅವಳು ರಷ್ಯನ್ ದೊರೆಯನ್ನು ಭೇಟಿಯಾದಾಗ ಏನು ಹೇಳಿದ್ಲು?
ನಾನು ರಷ್ಯನ್ ದೊರೆಯನ್ನು ನೋಡಿದಾಗ ನನಗನ್ನಿಸ್ತು ಅವನು ಎಷ್ಟು ಶ್ರೇಷ್ಠ, ನಾನು ಎಷ್ಟು ಕನಿಷ್ಠ ಅಂತ ಅನ್ನಿಸ್ತು. ಆದರೆ ನಾನು ವಿವೇಕಾನಂದರನ್ನು ಭೇಟಿಯಾದಾಗ ನನಗನ್ನಿಸ್ತು ಅವರು ಎಷ್ಟು ಶ್ರೇಷ್ಠ, ನಾನೂ ಎಷ್ಟು ಶ್ರೇಷ್ಠ ಅಂತ ನನಗನ್ನಿಸ್ತು ಅಂತ ಜೋಸೆಫೈನ್ ಮೆಕ್ಲಾಡ್ ಬರೀತಾಳೆ. ಅಂದರೆ ಅರ್ಥ ಏನು ಇದರಲ್ಲಿ? ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದೇನು ಅಂತ ಹೇಳಿದ್ರೆ, ಅವರು ದೃಷ್ಟಿ ಮಾತ್ರದಿಂದಲೇ, ಅವರ ಒಂದು ಸಹವಾಸ ಮಾತ್ರದಿಂದಲೇ ಇನ್ನೊಬ್ಬರಲ್ಲಿ ಶ್ರೇಷ್ಠತೆಯನ್ನು ತುಂಬುವಂಥದ್ದು ಇದೆಯಲ್ಲ, ಅದು ವಿವೇಕಾನಂದರ ವ್ಯಕ್ತಿತ್ವ ಅಂತ. ವಿವೇಕಾನಂದರನ್ನು ಪರುಷಮಣಿ ಅಂತ ಕರೀತಾರೆ. ಈ ಪರುಷಮಣಿ ಅಂತ ಹೇಳಿದ್ರೆ ಫಿಲಾಸಫರ್ ಸ್ಟೋನ್. ಯಾವುದೇ ಲೋಹಕ್ಕೆ ನೀವು ಪರುಷಮಣಿಯನ್ನು ತಾಕ್ಸಿದ್ರೆ ಅದು ಚಿನ್ನವಾಗಿಬಿಡುತ್ತೆ ಅನ್ನೋ ನಂಬಿಕೆ ಇದೆ, ಅದಕ್ಕೆ ಪರುಷಮಣಿ ಅಂತ ಕರೀತಾರೆ. ಆದರೆ ನಾನೇನು ಹೇಳ್ತೀನಿ ಗೊತ್ತಾ, ವಿವೇಕಾನಂದರು ಪರುಷಮಣಿಗಳಲ್ಲ, ಪರುಷಮಣಿಗಳನ್ನು ಸೃಷ್ಟಿಸುವಂಥವ್ರು ಅಂತ ನನ್ನ ಅಭಿಪ್ರಾಯ. ಪರುಷಮಣಿ ಕೆಲವಾರು ಲೋಹಗಳನ್ನು ಮುಟ್ಟಿ ಚಿನ್ನವಾಗಿಸ್ಬಿಡುತ್ತೆ, ಹೌದು. ಆದರೆ ವಿವೇಕಾನಂದರ ವ್ಯಕ್ತಿತ್ವ ಎಂಥದ್ದು ಅಂದರೆ ಅಂತಹ ಸಾವಿರ ಸಾವಿರ ಪರುಷಮಣಿಗಳನ್ನು ಸೃಷ್ಟಿಸುವಂತಹ ವ್ಯಕ್ತಿತ್ವ, ಸೃಷ್ಟಿಸುವಂತಹ ಅದ್ಭುತವಾದ ಶಕ್ತಿ, ಚಾರಿತ್ರ್ಯವನ್ನು ವಿವೇಕಾನಂದರು ಹೊಂದಿದ್ರು ಅಂತ. ಬಹುಶಃ ವಿವೇಕಾನಂದರು ಭಾರತದಲ್ಲಿ ಹುಟ್ಟಿದ್ದು ನಿಮ್ಮೆಲ್ಲರ ಒಂದು ಭಾಗ್ಯ ಅಂತ ಅನಿಸುತ್ತೆ. ಅದರಲ್ಲೂ ನಮಗೆಲ್ಲ ವಿವೇಕಾನಂದರು ಸ್ಫೂರ್ತಿಯಾಗಿರುವಂಥದ್ದು ನಮ್ಮೆಲ್ಲರ ಅದೃಷ್ಟವೇ ಸರಿ. ವಿವೇಕಾನಂದರ ತತ್ವಗಳನ್ನು, ಅವರ ಉಪದೇಶಗಳನ್ನು ಒಂದು ಸ್ವಲ್ಪವಾದರೂ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಜೊತೆಗೆ ಇತರರಿಗೂ ಈ ಅದ್ಭುತವಾದ ಉಪದೇಶದ ಬಗ್ಗೆ ತಿಳಿ ಹೇಳೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ವಿವೇಕಾನಂದ ಸಪ್ತರ್ಷಿ ಭುವನದಿ